ಮಟನ್ ಹಾಗೂ ಮೀನು ವ್ಯಾಪಾರಿಯ ಜಗಳಾಡ ಕಥೆ. ಒಂದು ಊರಲ್ಲಿ ಪಿಂಟುಗೆ ಮಟನ್ ಮಾರುವ ಅಂಗಡಿ ಇದೆ. ಅವನ ಮಟನ್ ತುಂಬಾ ಚೆನ್ನಾಗಿ ಇರ್ತಿತ್ತು. ಎಲ್ಲಿಂದೆಲ್ಲ ಜನ ಬಂದು ಅಲ್ಲಿ ಮಟನ್ ತಿನ್ನುತ್ತಿದ್ರು. ಅವನು ಬಗೆ ಬಗೆಯ ಮಟನ್ ತಯಾರಿಸಿ ಮಾರುತ್ತಿದ್ದ. ಅವನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಪಿಂಟು ಭಾಯ್, ನಿಮ್ಮ ಮಟನ್ ಟಿಕ್ಕಾ ತಿಂದು ಮಜಾ ಬಂತು ಇವತ್ತು. ಧನ್ಯವಾದಗಳು. ಒಂದಿನ ಊಹಿಸದ ಹಾಗೆ ಮೀನಿನ ವ್ಯಾಪಾರಿ ಅವನ ಅಂಗಡಿ ಮುಂದೆ ಅವನ ಅಂಗಡಿ ಇಡುತ್ತಾನೆ. ಮೀನ ವ್ಯಾಪಾರಿ ನಂದುಗೆ ಆ ಊರಿನಲ್ಲಿ ಒಳ್ಳೆಯ ಹೆಸರು ಇದೆ. ಅವನು ಮಾಡುವ ಮೀನಿನ ಫ್ರೈ ಚೆನ್ನಾಗಿ ಮಾರಾಟವಾಗ್ತಿತ್ತು. ಅರೆ ಪಿಂಟು ಭಾಯ್, ನಿನ್ನ ಬಳಿ ಮಟನ್ ತಿನ್ನಲು ಬರ್ತಿದ್ದ ಸುಮಾರು ಜನ ಈಗ ನಂದು ಬಳಿ ಮೀನನ್ನು ತಿನ್ನಲು ಹೋಗುತ್ತಿದ್ದಾರೆ. ಈ ನಂದು ಅವನ ಅಂಗಡಿಯಲ್ಲಿಟ್ಟು ಒಳ್ಳೆ ಕೆಲಸ ಮಾಡಲಿಲ್ಲ. ಇದರಿಂದ ನನ್ನ ವ್ಯಾಪಾರ ತುಂಬಾ ಹೊಡೆತ ತಿಂದಿದೆ. ನಾನು ಏನಾದ್ರೂ ಮಾಡಬೇಕು. ಮತ್ತೊಂದು ಕಡೆ ಪಿಂಟು ಅಂಗಡಿಯ ವ್ಯಾಪಾರ ಕಂಡು ನಂದು ಹೀಗೆ ಅಂದುಕೊಳ್ಳುತ್ತಾನೆ. ನಾನು ಯಾವಾಗ ಮೀನಿನ ಅಂಗಡಿ ಇಟ್ಟೇನೋ ಆವಾಗ್ಲಿಂದ ಪಿಂಟು ಮಟನ್ ಬೆಲೆ ಕಡಿಮೆ ಮಾಡಿಬಿಟ್ಟ. ನಾನು ಸಹ ಏನಾದ್ರೂ ಮಾಡಬೇಕು. ಒಂದಿನ ನಂದು ಅವನ ಅಂಗಡಿ ಬಳಿ ಒಬ್ಬ ಹುಡುಗನನ್ನು ಇಟ್ಟನು. ಇನ್ನು ನಂದು ಗಟ್ಟಿಯಾಗಿ ಕೂಗಲು ಆರಂಭಿಸಿದ್ದ. ಬನ್ನಿ ಬನ್ನಿ, ಫಿಶ್ ಫ್ರೈ ಜೊತೆಗೆ ಫಿಶ್ ಟಿಕ್ಕಾ ಉಚಿತ. ಬನ್ನಿ ಬನ್ನಿ, ಫಿಶ್ ಫ್ರೈ ಜೊತೆಗೆ ಫಿಶ್ ಟಿಕ್ಕಾ ಉಚಿತ. ಅದನ್ನು ಕಂಡು ಪಿಂಟು ಸಹ ಬೋರ್ಡನ್ನು ಇಟ್ಟನು. ಮಟನ್ ಜೊತೆಗೆ ರುಮಾಲಿ ರೋಟಿ ಉಚಿತ. ಆಗ ಪಿಂಟು ಅಂಗಡಿಯಲ್ಲಿ ಮಟನ್ ಚೆನ್ನಾಗಿ ವ್ಯಾಪಾರ ಆರಂಭವಾಯಿತು. ತುಂಬಾ ದಿನಗಳು ಕಾಲದ ಇಬ್ಬರ ವ್ಯಾಪಾರ ಹಾಗೆ ನಡೆಯುತ್ತಿತ್ತು. ಅರೆ ಪಿಂಟು, ಮೀನಿನ ವಾಸನೆ ಹೆಚ್ಚಾಗುತ್ತಿದೆ ಇಲ್ಲಿ. ನಿಲ್ಲಲು ಆಗುತ್ತಿಲ್ಲ. ಯಾಕೆ ನೀನು ಏನು ಮಾಡುತ್ತಿಲ್ಲ? ಏನ್ ಮಾಡ್ಲಿ ಸರ್, ನನಗೆ ಏನ್ ಮಾಡ್ಬೇಕೆಂದು ಹೊಳೆಯುತ್ತಿಲ್ಲ. ನನ್ನ ಸ್ನೇಹಿತ ಒಬ್ಬ ಮುನ್ಸಿಪಾಲ್ಟಿಯಲ್ಲಿ ಇದ್ದಾನೆ. ನೀನು ಹೇಳಿದ್ರೆ ಇಲ್ಲಿಂದ ನಂದು ಅಂಗಡಿ ತೆಗೆಸಿಬಿಡೋಣ. ಸರಿ ಸರಿ, ಅದೇ ಸರಿಯಾದ ಕೆಲಸ. ಈಗ ಮಜಾ ಬರುತ್ತದೆ. ನಂದುಗೆ ನನ್ನ ಅಂಗಡಿ ಮುಂದೆ ಅವನ ಅಂಗಡಿ ಇಟ್ಟಿದ್ದಕ್ಕೆ ಶಿಕ್ಷೆ ಆಗ್ಬೇಕು. ಮರುದಿನವೇ ಮುನ್ಸಿಪಾಲ್ಟಿ ಲಾರಿ ಬಂದು ನಂದು ಅಂಗಡಿಯನ್ನು ತೆರವುಗೊಳಿಸಬೇಕು ಎಂದು ಅಂದುಕೊಂಡಿತ್ತು. ಆಗ್ಲೇ ನಂದು ಹೀಗೆ ಅಂದನು. ನನ್ನ ಒಬ್ಬನ ಅಂಗಡಿ ಯಾಕೆ ತೆರವು ಮಾಡ್ತಿದ್ದೀರಿ? ನನ್ನ ಎದುರಿರುವ ಅಂಗಡಿಯನ್ನು ಸಹ ತೆರವು ಮಾಡಿ. ಹಾಗೆ ನಂದು ಕೇಳಿದ್ರಿಂದ ಮುನ್ಸಿಪಾಲ್ಟಿಯವರು ಪಿಂಟು ಅಂಗಡಿಯನ್ನು ಸಹ ತೆರವುಗೊಳಿಸಿದ್ರು. ಹಾಗೆ ಇಬ್ಬರ ಮಧ್ಯ ಜಗಳಾದ ಕಾರಣ ಹಾಗೂ ಜನರ ಮತ್ತು ಕೇಳಿ ಇಬ್ಬರ ಅಂಗಡಿಯು ಹಾಳಾಯ್ತು. ಇಬ್ರು ಅವರ ತಪ್ಪಿಗೆ ಬಾಧೆ ಪಡುತ್ತಾರೆ. ನಾನು ನಿನ್ನ ಜೊತೆ ತಪ್ಪು ಮಾಡಿದೆ ಎಂದು ಅನಿಸ್ತಿದೆ. ನಂದು ನಿನ್ ಜೊತೆ ಶತ್ರುತಾ ಏನೂ ಇಲ್ಲ. ಇಬ್ರು ಮಾತಾಡಿಕೊಳ್ಳಬೇಕಿತ್ತು. ನಮ್ಮ ಜಗಳದಿಂದ ಎಲ್ಲರೂ ನೋಡಿ ನಗ್ತಿದ್ದಾರೆ. ಹೌದು ಪಿಂಟು, ನೀನು ಸರಿಯಾಗಿ ಹೇಳಿದ್ಯಾ. ನೀನು ಮಟನ್ ಮಾರುತ್ತೀಯಾ, ನಾನು ಮೀನು ಮಾರುತ್ತೇನೆ. ಯಾರಿಗೆ ಯಾವ್ದು ಬೇಕೋ ಅದು ತಿನ್ನುತ್ತಾರಲ್ವಾ? ಹಾಗೆ ಇಬ್ರು ರಾಜಿಯಾದ್ರು. ನಂತರ ಅವರವರ ಕೆಲಸದಲ್ಲಿ ಅವರು ತೊಡಗಿಕೊಂಡರು. ಸೌರ ನೀರಿನ ಪಂಪ್. ಶ್ರೀರಂಗಪುರಂ ಎಂಬ ಊರಿನಲ್ಲಿ ಮೋಹನ್ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ತುಂಬಾ ಕಷ್ಟಪಡುವ ನಿಜಾಯಿತಿಯ ರೈತ ಮೋಹನ್. ದಿನಾಲೂ ಬೆಳೆಯಿಂದ ರಾತ್ರಿವರೆಗೂ ತುಂಬಾ ಕಷ್ಟಪಟ್ಟು ಸುಸ್ತಾಗಿ ಮನೆಗೆ ಬರುತ್ತಿದ್ದ. ಭವಾನಿ, ನನ್ಗೆ ಒಂಚೂರು ಸರಿಯಿಲ್ಲ. ಬೆಳಗಿನಿಂದ ತುಂಬಾ ಸುಸ್ತಾಗಿ ಇರುವ ಹಾಗಿದೆ. ನಡಿ ಬಬ್ಲು, ಅಪ್ಪನ್ನ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗೋಣ. ಹಾಗೆ ಹೇಳಿ ಭವಾನಿ ಮೋಹನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಳು. ಡಾಕ್ಟರ್ ಮೋಹನನ್ನು ಪರೀಕ್ಷಿಸಿದ್ದ. ನಂತರ ಹೀಗೆ ಹೇಳುತ್ತಾರೆ. ಮೋಹನ್ಗೆ ಕೆಲವು ತಿಂಗಳುಗಳ ಕಾಲ ವಿಶ್ರಾಂತಿ ಬೇಕು. ಇಲ್ಲವದಲ್ಲಿ ಮೋಹನ್ ಪ್ರಾಣಕ್ಕೆ ಅಪಾಯ. ಮೋಹನ್ ಪರಿಸ್ಥಿತಿಯನ್ನು ತಿಳಿದುಕೊಂಡು ಭವಾನಿ ಹೊಲದ ಕೆಲಸ ಮಾಡಲು ಆರಂಭಿಸಿದ್ದಳು. ಅವನ ಮಗ ಬಬ್ಲು ತುಂಬಾ ಚತುರ. ಇಲ್ಲಿ ಕೇಳಿ, ಬೇಸಿಗೆ ಕಾಲದಲ್ಲಿ ಕರೆಂಟ್ಗೆ ಭಾರ ಇದ್ರಿಂದ ಮೋಟಾರ್ ನಡೆಯುವುದಿಲ್ಲ. ಆಗ ನಾವು ಬೆಳೆ ಹೇಗೆ ಬೆಳೆಯುತ್ತೇವೆ? ನನಗೆ ತುಂಬಾ ಭಯ ಆಗುತ್ತಿದೆ. ಕರೆಂಟ್ ಹೋಗುವುದರಿಂದ ಊರಿನ ಜನ ಎಲ್ಲ
ತುಂಬಾ ಸಮಸ್ಯೆ ಎದುರಿಸಿದ್ರು. ಇದರಿಂದ ರೈತರು ತುಂಬಾ ವಿಚಾರಿಸಲು ಆರಂಭಿಸುತ್ತಾರೆ. ಬಬ್ಲು ಅವನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಇದಕ್ಕೆ ಒಂದು ಐಡಿಯಾ ಮಾಡುತ್ತಾನೆ. ಅವನು ಮಾರ್ಕೆಟ್ನಿಂದ ಸ್ವಲ್ಪ ಸಾಮಾನುಗಳನ್ನು ತಂದು ಸೋಲಾರ್ ಪ್ಯಾನೆಲ್ ನಿರ್ಮಿಸುತ್ತಾನೆ. ಅಮ್ಮ ನೋಡು, ನಾನು ಹೊಲದಲ್ಲಿ ಮೋಟಾರ್ ಕೆಲಸ ಮಾಡಲೆಂದು ಈ ಸೋಲಾರ್ ಪ್ಯಾನೆಲ್ ನಿರ್ಮಿಸಿದ್ದೇನೆ. ಇದರಿಂದ ನಮ್ಮ ಹೊಲದಲ್ಲಿ ಮೋಟಾರ್ ಕರೆಂಟ್ ಇಲ್ಲದೇನೆ ನಡೆಯುತ್ತದೆ. ಹಾಗೆ ಹೇಳುತ್ತಾ ಬಬ್ಲು ಅವನ ಹೊಲದಲ್ಲಿ ಒಂದು ಸೋಲಾರ್ ಪ್ಯಾನೆಲ್ ಇಟ್ಟನು. ಆಗ ಮೋಟಾರ್ ನಡೆಯಲು ಆರಂಭಿಸಿತ್ತು. ಅದರಿಂದ ತುಂಬಾ ನೀರು ಹೊಲಕ್ಕೆ ಬಂತು. ಅದನ್ನು ನೋಡಿ ಭವಾನಿ ತುಂಬಾ ಖುಷಿಪಟ್ಟಳು. ನೀನು ನೋಡಿದ್ರೆ ತುಂಬಾ ಖುಷಿ ಆಗುತ್ತದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ, ವಾ ಮಗನೇ ವಾ. ಅದನ್ನು ಕಂಡು ಎಲ್ಲ ರೈತರು ಬಬ್ಲುಗೆ ಹಣ ಕೊಟ್ಟು ಅವರವರ ಹೊಲದಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನು ಇಟ್ಟಿಸಿಕೊಂಡರು. ಎಲ್ಲರೂ ಖುಷಿಯಿಂದ ವ್ಯವಸಾಯ ಮಾಡುತ್ತಿದ್ದರು. ಅಮ್ಮ, ಈ ಹಣದಿಂದ ನಾವು ಅಪ್ಪನಿಗೆ ಚಿಕಿತ್ಸೆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಮಾಡಿಸೋಣ. ಹೀಗೆ ಮೋಹನ್ ಅವನ ಕುಟುಂಬ ವ್ಯವಸಾಯದ ಜೊತೆಗೆ ಸೋಲಾರ್ ಪ್ಯಾನೆಲ್ ಬಿಸ್ನೆಸ್ ಸಹ ಆರಂಭಿಸಿದ್ರು. ಉದ್ದವಾದ ಆಟೋ ಡ್ರೈವರ್ನ ಕಥೆ. ಶೇರ್ಪುರ್ ಎಂಬ ಊರಿನಲ್ಲಿ ಜಗ್ಗು ಎಂಬ ಆಟೋ ಓಡಿಸುವ ವ್ಯಕ್ತಿ ಇದ್ದ. ಅವನು ಅವನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಚಿಕ್ಕ ಮನೆಯಲ್ಲಿ ವಾಸವಿದ್ದ. ಅವನು ತುಂಬಾ ಒಳ್ಳೆಯ ವ್ಯಕ್ತಿ. ಅವನ ಕುಟುಂಬದ ಜೊತೆ ತುಂಬಾ ಚೆನ್ನಾಗಿ ಇರ್ತಿದ್ದ. ಎಂದಾದ್ರೂ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಅವತ್ತು ಅವನು ಎಲ್ಲರಿಗೂ ಉಡುಗೊರೆಗಳನ್ನು ಕೊಳ್ಳುತ್ತಿದ್ದ. ತೆಗೆದುಕೋ ಕಮಲಾ, ನಿನಗಾಗಿ ಹೊಸ ಸೀರೆ. ಇವತ್ತು ಹೆಚ್ಚು ಹಣ ಬಂತು. ಹಾಗೆ ನಿನಗೂ ಮಕ್ಕಳಿಗೆ ಏನಾದ್ರೂ ತೆಗೆದುಕೊಂಡು ಬರೋಣ ಎಂದು ತಂದೆ. ತೆಗೆದುಕೊಳ್ಳಿ. ಮಕ್ಕಳೇ, ನಿಮ್ಗಾಗಿ ಆಟದ ಬೊಮ್ಮೆಗಳನ್ನು ತಂದಿದ್ದೇನೆ. ಸೀರೆ ತುಂಬಾ ಚೆನ್ನಾಗಿದೆ. ತುಂಬಾ ತುಂಬಾ ಧನ್ಯವಾದಗಳು. ಜಗ್ಗು ತುಂಬಾ ದಿನ ಚೆನ್ನಾಗಿ ಸಂಪಾದಿಸಿದ್ದ. ಒಂದಿನ ಜಗ್ಗು ಎಲ್ಲರೂ ಮಾತನಾಡುವುದನ್ನು ನೋಡಿದ್ದ. ಅರೆ ಅಣ್ಣ, ನಿಮಗೆ ಗೊತ್ತಿಲ್ವಾ, ಊರಿನಲ್ಲಿ ಮಾಯಾ ರೋಗ ಬಂದಿದೆ. ಅರೆ, ನಮ್ಮ ಊರಿಗೆ ಬಂದಿಲ್ಲ ಅಲ್ವಾ? ಇದೆಲ್ಲ ಏನಾಗ್ತಿದ್ಯೋ ಏನೋ, ಏನೂ ಗೊತ್ತಿಲ್ಲ. ಊಹಿಸದೆ ಬಂದ ರೋಗದಿಂದ ಊರುಗಳು ಪಟ್ಟಣಗಳು ಖಾಲಿ ಆಗುತ್ತಿದೆ. ಎಲ್ಲ ವ್ಯಾಪಾರಗಳು ನಿಂತು ಹೋಗಿದೆ. ಆಗ ಜಗ್ಗು ಅವನ ಹೆಂಡತಿಯಲ್ಲಿ ಹೀಗೆ ಹೇಳುತ್ತಾನೆ. ಅರೆ, ಈ ಮಾಯಾ ರೋಗದಿಂದ ಚೆನ್ನಾಗಿ ನಡೆಯುತ್ತಿದ್ದ ನನ್ನ ವ್ಯಾಪಾರ ನಿಂತೋಗಿದ್ದೆ. ಹಾಗೆ ಲಾಕ್ಡೌನ್ ಸಹ ಆರಂಭವಾಗಿದೆ. ನಾನು ಇನ್ನು ಆಟೋ ಸಹ ಓಡಿಸಲರೆ. ಈಗ ನಾವು ಏನ್ ಮಾಡೋಣ? ಜಗ್ಗು ಬಳಿ 3 ಆಟೋಗಳು ಇದ್ದವು. ನಿಧಾನವಾಗಿ ಆಟೋ ಡ್ರೈವರ್ ಅವರು ಸಹ ಮನೆಗಳಿಗೆ ಹೊರಟೋದರು. ಸರ್ಕಾರ ಒಂದು ಹೊಸ ಆರ್ಡರ್ ತಂದಿತ್ತು. ಒಂದು ಆಟೋನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರಯಾಣಿಸಬೇಕು ಎಂದು. ಅರೆ, ಆಟೋನಲ್ಲಿ ಒಬ್ರು ಮಾತ್ರ ಪ್ರಯಾಣಿಸಬೇಕಾ? ಹಾಗಾದ್ರೆ ನಮ್ಮ ಮಿಕ್ಕ ಆಟೋಗಳ ವಿಷಯ ಹೇಗೆ? ನೀನು ಸರಿಯಾಗಿ ಹೇಳಿದ್ದೆ ಕಮಲಾ. ಮಿಕ್ಕ 2 ಆಟೋಗಳು ಯಾರು ಓಡಿಸುತ್ತಾರೆ? ನಮಗೆ ತುಂಬಾ ನಷ್ಟ ಆಗುತ್ತದೆ. ನೀವು ಏನಾದ್ರೂ ಮಾಡ್ಬೇಕು. ಯಾವ್ದಾದ್ರೂ ಉಪಾಯ ಹುಡುಕಿ 3 ಆಟೋಗಳನ್ನು ಒಂದೇ ಬಾರಿ ಓಡಿಸುವ ಹಾಗೆ. ಹಾ, ನೀನು ಸರಿಯಾಗಿ ಹೇಳಿದ್ಯಾ. ಅರೆ, ನಾನು ಇದನ್ನು ಮಾಡಬಲ್ಲೆ. 2 ಆಟೋಗಳ ಇಂಜನ್ ಅನ್ನು ತೆರವು ಮಾಡುತ್ತೇನೆ. ಹಾಗೆ 2 ಆಟೋಗಳನ್ನು ಒಂದು ಆಟೋಗೆ ಸೇರಿಸುತ್ತೇನೆ. ಆಗ ಆಗುತ್ತದೆ ಒಂದೇ ಆಟೋ. ಮರನೇ ದಿನ ಜಗ್ಗು ಉದ್ದದ ಆಟೋ ತಯಾರಿಸುತ್ತಾನೆ. ಹಾಗೆ ತುಂಬಾ ಸಂತೋಷದಿಂದ ಇದ್ದ. ಆದ್ರೆ ಜಗ್ಗು ಯಾವಾಗ ಹೊರಟನೋ ದಾರಿಯಲ್ಲಿ ಪೊಲೀಸರು ಅವನನ್ನು ತಡೆಯುತ್ತಾರೆ. ಅರೆ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟು ದೊಡ್ಡ ಆಟೋ ತೆಗೆದುಕೊಂಡು ಇದೆಲ್ಲ ಏನು? ಸರ್, ಗಾಬರಿ ಆಗ್ಬೇಡಿ. ಇದು ನನ್ನ ಉದ್ದದ ಆಟೋ. ಇದರಲ್ಲಿ ಎಲ್ಲರೂ ದೂರ ಕೂತು ಪ್ರಯಾಣಿಸಬಹುದು. ಪೊಲೀಸವನು ಜಗ್ಗುವಿನ ಆಟೋವನ್ನು ಪರೀಕ್ಷಿಸುತ್ತಾನೆ. ಆಗ ಆಟೋನಲ್ಲಿ ಸರ್ಕಾರ ಹೇಳಿದ್ದಂತೆ ಎಲ್ಲ ರೂಲ್ಸ್ಗಳು ಪಾಟಿಸಿರುತ್ತಾನೆ. ನಿಧಾನವಾಗಿ ಜಗ್ಗುವಿನ ಆಟೋ ಎಲ್ಲರಿಗೂ ತಿಳಿದು ಬರುತ್ತದೆ. ಪೊಲೀಸರಿಗೂ ಸಹ ಅವನ ಆಟೋನಲ್ಲಿ ಏನೂ ತೊಂದರೆ ಇಲ್ಲ.
ಈ ಕಷ್ಟಕಾಲದಲ್ಲಿ ಅವನ ಬುದ್ಧಿವಂತಿಕೆಯಿಂದ ಒಳ್ಳೆಯ ಉಪಾಯ ಮಾಡಿದ್ದಾನೆಂದು ಹೇಳುತ್ತಾರೆ. ಜಬಲ್ಪುರ್ ಜಲೇಬಿ ಸ್ವೀಟ್. ಸೂರಜ್ ಒಬ್ಬ ಫುಡ್ ಟ್ರಾವೆಲರ್. ಅವನಿಗೆ ಪ್ರತಿ ಊರಿನ ಪ್ರತಿ ಅಡುಗೆ ಸವಿಯುತ್ತಿದ್ದ. ಪ್ರತಿ ಊರಿಗೆ ಹೋಗಿ ಅಲ್ಲಿ ಪ್ರಸಿದ್ಧಿಯಾದ ತಿಂಡಿಯನ್ನು ಸವಿಯುತ್ತಿದ್ದ ಹಾಗೂ ಕಲಿಯಲು ತುಂಬಾ ಇಷ್ಟ. ಒಂದಿನ ಅವನು ದೇಶದಲ್ಲಿನ ಒಳ್ಳೆಯ ಸ್ವೀಟ್ಗಳನ್ನು ಹುಡುಕುತ್ತಿರಲು ಆಗ್ಲೇ ಅವನಿಗೆ ಜಬಲ್ಪುರ್ನಲ್ಲಿ ಪ್ರಸಿದ್ಧಿ ಪಡೆದ ಜಲೇಬಿ ಬಗ್ಗೆ ತಿಳಿಯುತ್ತದೆ. ಆಗ ಸೂರಜ್ ಜಬಲ್ಪುರ್ ಜಲೇಬಿಯನ್ನು ಹುಡುಕಲು ಹೊರಟ. ಜಬಲ್ಪುರ್ಗೆ ಹೋಗಿ ಸೂರಜ್ ಒಬ್ಬ ವ್ಯಕ್ತಿಯನ್ನು ಕೇಳಿದ್ದಾನು. ಅರೆ ಅಣ್ಣ, ಇಲ್ಲಿ ಜಬಲ್ಪುರ್ನ ಫೇಮಸ್ ಜಿಲೇಬಿ ಅಂಗಡಿ ಎಲ್ಲಿದೆ? ಅರೆ ಸರ್, ನೀವು ಜಬಲ್ಪುರ್ ಬಂದಾಯ್ತಲ್ವಾ, ಇನ್ನು ಜಲೇಬಿ ಅಂಗಡಿಗೂ ಬಂದ ಹಾಗೆ ಅನ್ಕೊಳ್ಳಿ. ನಡೆಯಿರಿ, ನಾನು ನಿಮ್ಗೆ ಜಲೇಬಿ ಅಂಗಡಿಗೆ ಕರೆದುಕೊಂಡು ಹೋಗುತ್ತೇನೆ. ಸೂರಜ್ನನ್ನು ಅವನು ಜಲೇಬಿ ವ್ಯಾಪಾರಿ ಬಳಿ ಕರೆದುಕೊಂಡು ಹೋಗುತ್ತಾನೆ. ದಾರಿಯಲ್ಲಿ ಸೂರಜ್ ಅವನ ಬಳಿ ಹೀಗೆ ಹೇಳುತ್ತಾನೆ. ಅಣ್ಣ, ಈ ಜಲೇಬಿ ವ್ಯಾಪಾರಿ ಜಬಲ್ಪುರ್ನಲ್ಲಿ ಯಾವಾಗ್ಲಿಂದ ಇಲ್ಲಿ ಜಲೇಬಿ ಮಾರುತ್ತಿದ್ದಾನೆ? ಅರೆ ಸರ್, ಆ ವಿಷಯ ಆದ್ರೆ ನಮ್ಮ ತಾತನೇ ಹೇಳಬಲ್ಲರು. ಯಾಕಂದ್ರೆ ನಾವು ತಾತನ ಕಾಲದಿಂದಲೂ ಅದೇ ಕೇಳುತ್ತಿದ್ದೀವಿ. ಜಲೇಬಿ ತಿನ್ಬೇಕಂದ್ರೆ ಜಬಲ್ಪುರ್ ಹೋಗಿ ಅಲ್ಲಿನ ಜಲೇಬಿ ವ್ಯಾಪಾರಿ ಬಳಿ ತಿನ್ನು ಎಂದು. ಸ್ವಲ್ಪ ದೂರ ಹೋದ ಕೂಡಲೇ ಜಬಲ್ಪುರ್ನ ಅಂಗಡಿ ಬಳಿ ಬರುತ್ತಾರೆ. ಅಲ್ಲಿಂದ ಬರುವ ಶುದ್ಧ ತುಪ್ಪದ ವಾಸನೆ ಸೂರಜ್ಗೆ ತುಂಬಾ ಇಷ್ಟವಾಗುತ್ತದೆ. ಅವನು ಸೂರಜನ್ನು ಜಲೇಬಿ ವ್ಯಾಪಾರಿಗೆ ಪರಿಚಯಿಸುತ್ತಾನೆ. ಆಗ ಜಲೇಬಿ ಅವನು ಹೀಗೆ ಅನ್ನುತ್ತಾನೆ. ಬನ್ನಿ ಸರ್, ನಿಮ್ಗೆ ನಮ್ಮ ಸ್ವಾಗತ. ನಮ್ಗೆ ತುಂಬಾ ಸಂತೋಷವಾಗಿದೆ. ನಿಮ್ಮಂತ ಫುಡ್ ಟ್ರಾವೆಲರ್ ನಮ್ಮ ಅಂಗಡಿಗೆ ಬಂದಿದ್ದು. ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ? ನೀವು ನಿಮ್ಮ ಜಲೇಬಿ ಬಗ್ಗೆ ಹೇಳಿ. ಎಂದು ಯಾವಾಗ ಶುರು ಮಾಡಿದ್ದು ಎಂದು? ಸರಿ ಸರಿ, ಹಾಗೆ ಸರ್, ನಮ್ಮಲ್ಲಿ ಜಲೇಬಿ ಮಾಡುವುದು ನಮ್ಮ ತಾತನ ಕಾಲದಿಂದ ಇದೆ. ನಮ್ಮ ತಾತನವರು ಇಲ್ಲಿನ ರಾಜಮಹಲ್ನಲ್ಲಿ ಮಾಡುತ್ತಿದ್ರು. ಆಗ ಅವರು ರಾಜರಿಗೆ ಹಾಗೂ ರಾಜರ ಕುಟುಂಬಕ್ಕೆ ಮಾತ್ರ ಮಾಡುತ್ತಿದ್ರು. ಆದ್ರೆ ಸ್ವತಂತ್ರ್ಯದ ನಂತರ ನಾವಿಲ್ಲಿ ಅಂಗಡಿ ಇಟ್ಟೆವು. ಆಗ್ಲಿಂದ ಇಲ್ಲಿಯವರೆಗೂ ಎಲ್ಲ ತಲೆಮಾರುಗಳು ಜಲೇಬಿ ಮಾಡುತ್ತಿದ್ದೇವೆ. ತೆಗೆದುಕೊಳ್ಳಿ, ನೀವು ಸಹ ಜಲೇಬಿ ತಿಂದು ನೋಡಿ. ಸೂರಜ್ ಜಲೇಬಿ ತಿಂದು ಹೀಗೆ ಅಂದನು. ಅರೆ ವಾಹ್, ಇಂತಹ ಜಲೇಬಿ ನಾನು ಇಲ್ಲಿಯವರೆಗೂ ತಿಂದಿಲ್ಲ. ಹೌದು ಸರ್, ನಿಮ್ಮಂತವರ ಆದರಣೆ ಮೆಚ್ಚುಗೆ ಮತ್ತೆ ನಮಗೆ ನಿಮ್ಮಂತವರಿಗೆ ದಿನಾಲು ರುಚಿಕರವಾದ ಜಲೇಬಿ ಮಾಡಲು ಸ್ಫೂರ್ತಿ. ನಮ್ಮ ಜಲೇಬಿಯಲ್ಲಿ ಯಾವುದೇ ತರಹ ರುಚಿಯ ಹಾಗೂ ಕ್ವಾಲಿಟಿಯ ಲೋಪ ಬರಬಾರದು. ಹೌದು, ನಾನು ಸಹ ನನ್ನ ಕಾರ್ಯಕ್ರಮದಿಂದ ನಿಮ್ಮ ಊರಿನ ಜಲೇಬಿ ಹಾಗೂ ಅದರ ಪ್ರಸಿದ್ಧತೆಯನ್ನು ವಿಶ್ವಾದ್ಯಂತ ಪ್ರಸಿದ್ಧಿ ಹೊಂದುವ ಹಾಗೆ